ನಾನು ನಮ್ಮ ಮೈಸೂರಿನ ಜಿಲ್ಲಾಧಿಕಾರಿಗಳನ್ನು ಕೇಳ್ಕೊಳ್ತೀನಿ. ಸರ್, ದಯವಿಟ್ಟು BLOಗಳನ್ನು ಮನೆ ಮನೆಗೆ ಕಳಿಸ್ಬೇಕು. ಜೂನ್ 30ರಿಂದ ಸ್ಟಾರ್ಟ್ ಆಗಿದೆ. ಇವತ್ತಿಗೆ 7ನೇ ದಿನ. 7ನೇ ದಿನ ಆದ್ರೂ ಕೂಡ 10-20% ಮನೆಯೂ ಕೂಡ ರೀಚ್ ಆಗಿಲ್ಲ. ಎನ್ಯುಮರೇಷನ್ ಫಾರ್ಮನ್ನು ಕೊಡಬೇಕು, ಮನೆ ಬಾಗಿಲಿಗೆ ಹೋಗಿ ಕೊಡಬೇಕು, ಮನೆ ಯಜಮಾನನ ಹತ್ರನೇ ಸೈನ್ ಹಾಕ್ಸ್ಕೊಳ್ಬೇಕು. ಮರಣೋತ್ತರ ಏನು ನಮಗೆ ಒಂದು ಸರ್ಟಿಫಿಕೇಟ್ ಬರುತ್ತೆ, ಅದು ಆ ಸರ್ಟಿಫಿಕೇಟು ಕಡ್ಡಾಯ. ಡಿಲೀಷನ್ ಮಾಡಬೇಕು ಅಂದರೆ ನೀವು ಚೌಲ್ಟ್ರಿಲಿ ಕರೆಸಿದರೆ, ಮಸೀದಿ ಕರೆದ್ರೆ ನೀವು ಅಲ್ಲಿ ವಾಸವಾಗಿದ್ದೀರಾ, ಡೋರ್ ನಂಬರ್ ಇದೆಯಾ ಇಲ್ವಾ ಅಂತ ಹೆಂಗೆ ಗೊತ್ತಾಗುತ್ತೆ ಸರ್? ನೀವು ಅನಧಿಕೃತವಾಗಿ ಒಂದಷ್ಟನ್ನು ಸೇರಿಸ್ಕೊಳ್ಳೋಕೆ ಇದರಿಂದ ಅವಕಾಶ ಆಗಲ್ವಾ? ಹಾಗಾಗಿ ಡೋರ್ ಹತ್ರಕ್ಕೆ ನೀವು ಕಳಿಸ್ಲೇಬೇಕು. ಆಮೇಲೆ ನೀವು ಏನು ಮ್ಯಾಪಿಂಗ್ ಮಾಡಿದಿರಿ, ಮ್ಯಾಪಿಂಗ್ ಮಾಡಬೇಕಾದ್ರೆ ಸತ್ತೋಗಿರೋರನ್ನ ನೀವು ಪಟ್ಟಿಯಿಂದ ನೀವೇ ಕೈ ಬಿಡ್ಬೋದು. ಯಾಕೆಂದರೆ ಕಾರ್ಪೊರೇಷನಲ್ಲಿ ದಾಖಲೆ ಇರುತ್ತೆ, ಸ್ಮಶಾನದಲ್ಲಿ ನಿಮ್ಮದು ಅಲ್ಲೇ ಎಲ್ಲಿ ಏನು ಚಿತಾಗಾರಗಳೇನಿದ್ದಾವೆ ಎಲ್ಲಿ ಸುಡ್ತಾರೆ ಅಲ್ಲಿನೂ ನಿಮ್ಮ ದಾಖಲೆ ಇರುತ್ತೆ, ಕಬ್ರಿಸ್ತಾನದಲ್ಲಿ ದಾಖಲೆ ಇರುತ್ತೆ. ಅದನ್ನು ಯಾಕೆ ಸರ್ ತೊಗೊಂಡಿದ್ರೊಳಗಡೆ ಮರ್ಚ್ ಮಾಡ್ತಾಯಿಲ್ಲ ನೀವು? ಇದನ್ನು ಮಾಡಬೇಕು ಅಂತ ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ಕೇಳ್ಕೊಳ್ತೀನಿ. ಒಬ್ಬರು ಎಫಿಷಿಯೆಂಟ್ ಆಫೀಸರ್ ಇದ್ದೀರಿ. ಆದರೆ ಮೈಸೂರಿನಲ್ಲಿ ಮೊನ್ನೆ ಕೈಲಾಸಪುರಮಲ್ಲಿ ಹಾಗೆ ನರಸಿಂಹರಾಜ ಕ್ಷೇತ್ರದಲ್ಲಿ ಮಸೀದಿ ಕರೆಸಿ, ಚೌಲ್ಟ್ರಿ ಕರೆಸಿ ಅಲ್ಲೇ ಎನ್ಯುಮರೇಷನ್ ಫಾರ್ಮ್ ಕೊಡುವಂಥ ಕೆಲಸ ಆಗ್ತಿದೆ. ಇದು ಕಾನೂನಿಗೆ ವಿರುದ್ಧವಾದದ್ದಂತೂ. SIRನ ಏನು ಗುರಿ ಉದ್ದೇಶ ಇದೆ ಅದನ್ನೇ ನಿಷ್ಫಲಗೊಳಿಸುವಂಥ ಪ್ರಯತ್ನ ಆಗಿದೆ. ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡಬೇಡಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಕೇಳ್ಕೊಳ್ತೀನಿ. ಹಾಗೆಯೇ BLOಗಳು ಯಾರಿದ್ದಾರೆ ಅವರಿಗೆ ಏನಾಗಿದೆ ಅಂತಂದರೆ ಅವರು ಹೆಚ್ಚು ಮನೆಗೆ ಹೋಗೋಕ್ಕಾಗ್ತಾ ಇಲ್ಲ. ಅವ್ರು ಅದಕ್ಕೆ ಒಂದಷ್ಟು ಜನ ಒಂದೆಲ್ಲೋ ಚೌಲ್ಟ್ರಿನಲ್ಲೋ ಮಸೀದಿನಲ್ಲೋ ಕರೆದು ಕೊಡ್ತಾ ಇದ್ದಾರೆ ಅನ್ನೋದಾದರೆ, BLOಗಳಿಗೆ ಒಂದೊಂದು BLOಗಳಿಗೆ ಒಂದು ಕಡೆ ಒಂದೊಂದು ಬೂತಲ್ಲಿ 600 ಓಟ್ ಇರುತ್ತೆ, 800 ಓಟ್ ಇರುತ್ತೆ, ಕೆಲವು ಕಡೆ 1500 ಓಟ್ ಇದ್ದಾವೆ. ಕೆಲವರಿಗೆ 600 ಓಟ್ ಅಷ್ಟೇ BLOಗಳಿಗೆ ಸಿಗುತ್ತೆ, ಕೆಲವರಿಗೆ 1500 ಕೊಡುವ ಇದಿರುತ್ತೆ. ಅವ್ರು ಹೆಂಗೆ ಕೊಡೋಕ್ಕಾಗುತ್ತೆ ಎಲ್ಲ ಮನೆಗೆ ಹೋಗೋಕ್ಕೆ? ನಿಮ್ಮ ಎಲೆಕ್ಷನ್ ರಿಜಿಸ್ಟ್ರೇಷನ್ ಆಫೀಸರ್ ERO ಇದ್ದಾರೆ, AERO ಇರ್ತಾರೆ, RI ಇರ್ತಾರೆ, ನಿಮ್ಮ AC ಇರ್ತಾರೆ. ಅವ್ರನ್ನೆಲ್ಲ ಏನು ಬರೀ ಸುಮ್ಮನೆ ಹೋಗಿ ಇನ್ಸ್ಪೆಕ್ಷನ್ ಮಾಡೋದು, ಆ ಕಡೆ ಈ ಕಡೆ ಓಡಾಡ್ಕೊಳಕ್ಕೆ ಬಿಟ್ಟಿದ್ದೀರಾ? BLOಗಳಿಗೆ ಅಸಿಸ್ಟ್ ಮಾಡಲಿಕ್ಕೆ ಇನ್ನೊಬ್ಬರನ್ನ ಕೊಡಿ ಸರ್. BLOಗಳು ಈಗ ಈ ತಿಂಗಳ 29ರವರೆಗೂ ಸತತವಾಗಿ 30 ದಿನ ಈ ಒಂದು ಕಸರತ್ತು ನಡೆಯುತ್ತೆ. ಆರೋಗ್ಯ ತಪ್ಪುವುದು, ಹೋಗ್ದಲ್ಲೇ ಇರಲಿಕ್ಕಾಗ್ಬೋದು, ಬೇರೆ ಎಮರ್ಜೆನ್ಸಿ ಬರ್ಬೋದು. ಅವರಿಗೆ ನಾವು ಅಸಿಸ್ಟ್ ಮಾಡಲಿಕ್ಕೆ ನೀವು ಒಬ್ಬರನ್ನ ಕೊಡಿ ಸರ್. ಇವರು ಈ ಅಧಿಕಾರಿಗಳಿದಾರಲ್ಲ, ERO, AERO, RI, AC ಇವರೆಲ್ಲ ಇದ್ದಾರಲ್ಲ, ಇವ್ರನ್ನೂ ಈ ಕೆಲಸಕ್ಕೆ ತೊಡಗಿಸಿ ಅವ್ರಿಗೆ ಅಸಿಸ್ಟ್ ಮಾಡಿ. 600 ಜನ 700 ಜನ ಇರೋ ಕಡೆ ಆದರೂ ಮಾಡ್ತಾರೆ ಕೆಲಸವನ್ನು. ಭಾಳ ಜನ BLOಗಳು ಯಾರಿದ್ದಾರೆ ರಿಟೈರ್ಮೆಂಟ್ನ ಹಂತದಲ್ಲಿದ್ದಾರೆ. ಅವ್ರನ್ನೆಲ್ಲ ಎಲ್ಲ ಕಡೆಗೆ ಓಡಾಡಿ ಅಂತ ಹೇಳೋಕ್ಕಾಗಲ್ಲ. ನೀವು ಅಂಥಲ್ಲಿ ಸೂಕ್ತವಾದ ರಿಪ್ಲೇಸ್ಮೆಂಟನ್ನು ಮಾಡಬೇಕಾಗುತ್ತೆ. ಎಲ್ಲಿ BLOಗಳು ಹೋಗೋಕ್ಕೆ ಆಗಿಲ್ಲ, ಇನ್ನೂ ಪ್ರಾರಂಭನೆ ಮಾಡಿಲ್ಲ, ಅಲ್ಲಿ ಅವರಿಗೆ ರಿಪ್ಲೇಸ್ಮೆಂಟ್ ಮಾಡಿ. ಯಾರಿಗೂ ಟಾರ್ಗೆಟ್ ರೀಚ್ ಆಗೋಕ್ಕಾಗ್ತಿಲ್ಲ ಅವರಿಗೆ ನೋಟಿಸ್ ಕೊಡೋವಂಥದ್ದು ಮಾಡ್ತಿದ್ವಿ ಅಂತ ಹೇಳ್ತೀರಿ. ಹೋಗದೇ ಇದ್ದವ್ರನ್ನ ನೀವೇನೋ ಸಸ್ಪೆಂಡ್ ಮಾಡೋ ಕೆಲಸವನ್ನು ಮಾಡಿದ್ದೀರಾ? ಏನೂ ಆ್ಯಕ್ಷನ್ ಇನಿಷಿಯೇಟ್ ಆಗ್ತಿಲ್ಲ, ಬರೀ ಹೇಳಿಕೆಗಳು ಬರ್ತಾ ಇದೆ. ಹಾಗಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಕೇಳ್ಕೊಳ್ತೀನಿ, ಮೈಸೂರು ಜಿಲ್ಲೆಯಲ್ಲಿ ನಾವು 2014ರಿಂದ ಸ್ವತಃ ನಾನು ನೋಡಿದ್ದೀನಿ. ನಮ್ಮ ಖಾಲಿ ಸೈಟ್ಗಳಲ್ಲೂ ಕೂಡ ಮುಸಲ್ಮಾನ ಓಟ್ಗಳು ಬಂದಿದ್ದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಈ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ದ ಉದ್ದೇಶವನ್ನು ನಿಷ್ಫಲಗೊಳಿಸುವಂಥ ಪ್ರಯತ್ನವನ್ನು ಕಾಂಗ್ರೆಸ್ಸು ತನ್ನ ಆಡಳಿತ ಯಂತ್ರವನ್ನು ಯೂಸ್ ಮಾಡಿಕೊಂಡು ಮಾಡೋಕ್ಕೆ ಹೊರಟಿದೆ. ಇದಕ್ಕೆ BJP JDS ನಾವು ತಕರಾರು ಎತ್ತಿದ್ದೀವಿ. ನೀವು ಆ ಉದ್ದೇಶ ನಿಷ್ಫಲ ಆಗಬಾರ್ದು. ದಯವಿಟ್ಟು ಡೋರ್ ಟು ಡೋರ್ ಕಳಿಸೋ ಕೆಲಸವನ್ನು ಮಾಡಬೇಕು. ಕೆಲವೊಂದು ಬೂತ್ಗಳಿಗೆ BLOಗಳು ಹೋಗೇ ಇಲ್ಲ. ಅವರಿಗೆ ಆಲ್ರೆಡಿ 6-7 ದಿನ ಅವರಿಗೆ ವೇಸ್ಟ್ ಆಗೋಯ್ತು. ನೀವು 21ರೊಳಗಡೆ ಮುಗಿಸ್ಬೇಕು ಅಂತೇಳಿ ಹೇಳ್ತೀರಿ. 29ರೊಳಗಡೆ ಹೇಗೆ ಮುಗಿಸೋಕ್ಕಾಗುತ್ತೆ? 7 ದಿನ ಇಲ್ಲಿ ಹೊರಟೋಗಿ ಆಯ್ತಲ್ಲ. ಅದಕ್ಕೆ ನೀವು ಅವರಿಗೆ ಅಸಿಸ್ಟ್ ಮಾಡಲಿಕ್ಕೆ ಇನ್ಯಾರು ಹೋಗಿಲ್ಲ ಅವ್ರ ಮೇಲೆ ಆ್ಯಕ್ಷನ್ ಇನಿಷಿಯೇಟ್ ಮಾಡೋ ಕೆಲಸನೂ ಆಗಬೇಕು. ಆಮೇಲೆ ಸಂಪೂರ್ಣ ಒತ್ತಡವನ್ನು BLOಗಳ ಮೇಲೆ ಹಾಕೋದ್ರ ಬದಲು ಬೇರೆ ಅಧಿಕಾರಿಗಳನ್ನು ಕೂಡ ಅವ್ರ ಜೊತೆ ಅಸಿಸ್ಟ್ ಮಾಡೋ ಕೆಲಸನೂ ಆಗಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ.